ವೆಲ್ಕಮ್ ಬ್ಯಾಕ್ ಟು ಸಮಯ ರುಚಿ. ಹೇಗಿದ್ದೀರಾ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ನನ್ನ ಭಾವನೆ. ಇವತ್ತಿನ ವಿಡಿಯೋದಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾತ್ರನೇ ಮಾಡಿದ್ದೀನಿ, ಏಕೆಂದರೆ ಇವತ್ತು ಊರಿಗೆ ಹೊರಡೋ ಪ್ರೋಗ್ರಾಮ್ ಇದೆ. ಹಾಗೆ ಒಂದು ರಿಸೆಪ್ಷನ್ ಕೂಡ ಅಟೆಂಡ್ ಮಾಡಬೇಕು ನಾವು ಈವ್ನಿಂಗು. ಅದನ್ನು ಮುಗಿಸ್ಕೊಂಡು ಊರಿಗೆ ಹೋಗಬೇಕು ಅಂತ ಪ್ಲ್ಯಾನ್ಸ್ ಇದೆ. ಸೊ ಅದಕ್ಕೆ ನಾನು ಬ್ರೇಕ್ಫಾಸ್ಟ್ ಮಾತ್ರನೇ ಮಾಡ್ಕೋತಾ ಇದ್ದೀನಿ. ಚಪಾತಿ ಮತ್ತು ವೆಜಿಟೇಬಲ್ಸ್ ಸಾಗು ಮಾಡ್ಕೋತಾ ಇದ್ದೀನಿ. ಈ ಸಾಗುನು ತುಂಬಾ ಈಸಿ, ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ಇದಕ್ಕೆ ನಾನು ಮೊದಲು ತರಕಾರಿನೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಒಂದು ಸಿಂಪಲ್ ಮಸಾಲ ಪ್ರಿಪೇರ್ ಮಾಡ್ಕೋತೀನಿ. ಇದಕ್ಕೇನು ಚಕ್ಕೆ ಲವಂಗ ಆ ಥರದ್ದು ಹೆಚ್ಚು ಮಸಾಲೆ ಏನೂ ಹಾಕಲ್ಲ. ತುಂಬಾ ಸಿಂಪಲ್ ಆಗಿರೋಂಥ ಲೈಟಾಗಿರೋಂಥ ಒಂದು ವೆಜಿಟೇಬಲ್ ಗ್ರೇವಿ. ಇದಕ್ಕೆ ನಾನು ಜೀರಿಗೆ ಹಾಕೋತಾ ಇದ್ದೀನಿ. 1 ಟೀ ಸ್ಪೂನ್ ಜೀರಿಗೆ, ಹಾಗೆ 2 ಟೀ ಸ್ಪೂನಷ್ಟು ಧನಿಯಾ ಕಾಳು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಒಂದು ಸಣ್ಣ ಗಡ್ಡೆಯಷ್ಟು ಬೆಳ್ಳುಳ್ಳಿ, ಹಾಗೆ ಒಂದು 4 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಒಂದು ಚಿಕ್ಕ ಈರುಳ್ಳಿ, ಹಾಗೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ಪೀಸಸ್ ಹಾಕ್ಕೊಂಡು ಇದಿಷ್ಟನ್ನು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಇವಾಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಸಾಸಿವೆ ಚಟಪಟ ಅನ್ಸಿದ್ಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಹಾಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಎಲ್ಲ ತರಕಾರಿಗಳನ್ನೂ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು. ನಂತರ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ, ಅದನ್ನು ಹಾಕ್ಕೊಳ್ಳೋದು. ಇದಕ್ಕೆ ಯಾವುದೇ ಧನಿಯಾ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀವಲ್ಲ, ಅದನ್ನು ಬಿಟ್ಟರೆ ಬೇರೆ ಯಾವುದೇ ಗರಂ ಮಸಾಲ ಹಾಕ್ಕೊಂಡಿಲ್ಲ. ತಿನ್ನೋಕ್ಕೂ ತುಂಬಾ ಸಿಂಪಲ್ ಆಗಿರುತ್ತೆ, ಹಾಗೆ ಟೇಸ್ಟು ಕೂಡ ತುಂಬಾ ಲೈಟಾಗಿ ಚೆನ್ನಾಗಿರುತ್ತೆ. ತುಂಬ ಮಸಾಲ ಎಲ್ಲ ಇಷ್ಟಪಡದೇ ಇರೋರು ಈ ರೀತಿ ಕೂಡ ಮಾಡ್ಕೋಬೋದು. ನಾನು ಆ್ಯಕ್ಚುಲಿ ಇವತ್ತು ಊರಿಗೆ ಹೋಗಬೇಕಾಗಿರೋದ್ರಿಂದ ನಾನು ಜಸ್ಟ್ ಮದುವೆಗೆ ಕೂಡ ಹೋಗಬೇಕು, ರಿಸೆಪ್ಷನ್ ಇದೆ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಗ್ರೇವಿ ಮಾಡಿಕೊಂಡು ಚಪಾತಿ ಮಾಡ್ಕೋತಾ ಇದ್ದೀನಿ ಬ್ರೇಕ್ಫಾಸ್ಟಿಗೆ. ಮಧ್ಯಾಹ್ನಕ್ಕೆ ಏನಾದರೂ ಶಾರ್ಟೇಜ್ ಬಂತು ಅನಿಸಿದ್ರೆ ಏನಾದರೂ ಬೇರೆ ಮಾಡ್ಕೊಳ್ಳೋಣ ಅಂತ ಇದನ್ನು ಮಾಡ್ಕೋತಾ ಇದ್ದೀನಿ. ಚಪಾತಿ ತಿಂದು ನೆಕ್ಸ್ಟು ಊರಿಗೆಲ್ಲ ಹೋದರೆ ಅಲ್ಲಿ ಏನು ಸಿಗುತ್ತೆ ಗೊತ್ತಾಗಲ್ಲ ಅಲ್ವಾ. ಸೊ ಚಪಾತಿ ಆದರೆ ಚೆನ್ನಾಗಿರುತ್ತೆ, ಮನೆಯಲ್ಲಿ ಮಾಡಿಕೊಂಡು ತಿಂದ್ಬಿಟ್ಟು ಹೋಗ್ಬೋದು ಅಂತ ನಾನು ಚಪಾತಿ ಮತ್ತು ತರಕಾರಿ, ಏನು ತರಕಾರಿ ಇತ್ತು ಫ್ರಿಜ್ಜಲ್ಲಿ, ಏನು ತರಕಾರಿ ಉಳಿದಿತ್ತು ಅದಷ್ಟು ತರಕಾರಿ ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ. ನಾನು ಬೇರೆ ಏನು ತರಕಾರಿ ಕೂಡ ತರಿಸಿರಲಿಲ್ಲ. ಸೊ ಉಳಿದೋಗುತ್ತಲ್ಲ ಫ್ರಿಜ್ಜಲ್ಲಿ, ವೇಸ್ಟ್ ಆಗುತ್ತೆ. ಇನ್ನು ಒಂದು 2-3 ಡೇಸ್ 4 ಡೇಸೇ ಆಗುತ್ತೆ ನಾವು ಬರೋ ಅಷ್ಟೊತ್ತಿಗೆ, ಹಾಳಾಗುತ್ತೆ ಅಂತ ನಾನು ಬೇರೆ ಏನು ತರಕಾರಿ ತರಿಸಿಲ್ಲ. ಸೊ ಅದಕ್ಕೋಸ್ಕರ ಇದೇನೇ ಪ್ರಿಪೇರ್ ಮಾಡಿ ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿಟ್ಟು ಹೋಗೋಣ ಅಂತ ಅಂದ್ಕೊಂಡು ಈ ಗ್ರೇವಿನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಗ್ರೇವಿ ಜೊತೆಗೆ ನಾರ್ಮಲಾಗಿ ಚಪಾತಿ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಬೆಳಗಿನ ಬ್ರೇಕ್ಫಾಸ್ಟ್ ಆದಮೇಲೆ ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡು, ಮದುವೆ ಬೇರೆ ಇದೆಯಲ್ಲ ರಿಸೆಪ್ಷನ್ನು, ಧಾರೆಗೆ ಹೋಗೋಕ್ಕಾಗಲ್ಲ, ಬೆಳಗ್ಗೆ ಊರಲ್ಲಿರ್ತೀವಲ್ಲ ನಾವು. ಅದಕ್ಕೋಸ್ಕರ ನೈಟ್ ರಿಸೆಪ್ಷನ್ಗೆ ಹೋಗಿ ಅಟೆಂಡ್ ಮಾಡಿ ಆಮೇಲೆ ಊರಿಗೆ ಹೋಗೋಣ ಅಂತ ಪ್ಲ್ಯಾನ್ಸ್ ಇದೆ. ನೋಡೋಣ ಹೇಗಾಗತ್ತೆ ಅಂತ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ ಅದು ನೆಕ್ಸ್ಟು ನಾನು ವೀಡಿಯೋಸಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅದನ್ನೆಲ್ಲ ನೀವು ನೋಡ್ಬೋದು. ಈ ಹಾಲಿಡೇಸಲ್ಲಂತೂ ಫುಲ್ಲು ಮಕ್ಕಳಿಗೆಲ್ಲ ರಜಾ ಬಂದಿದೆ, ಬೇಸಿಗೆ. ಸೊ ಈ ಬಿಸಿಲಿ ಎಲ್ಲಾದರೂ ತಂಪಾಗಿರೋ ಪ್ಲೇಸಿಗೆ ಹೋದರೆ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನಾವು ಸ್ವಲ್ಪ ಚಿಕ್ಕಮಂಗ್ಳೂರು ಆ ಸೈಡ್ ಹೋಗೋಣ ಅಂತ ಪ್ಲ್ಯಾನ್ಸ್ ಇದೆ. ಬಟ್ ಎಲ್ಲಿ ಹೋಗೋದು ಅಂತೆಲ್ಲ ನಾನೇನು ಪ್ಲ್ಯಾನ್ ಮಾಡ್ಕೊಂಡಿಲ್ಲ. ಬಟ್ ಅಲ್ಲಿ ಕಡೂರಲ್ಲಿ ನಮ್ಮ ಚಿಕ್ಕ ತಾತ ಅವ್ರ ಮನೆ ಇದೆ. ಅಲ್ಲಿಗೆ ಹೋಗಿ ನಮ್ಮದು ಸ್ವಲ್ಪ ಪೂಜೆ, ದೇವ್ರ ಪೂಜೆ, ಗಂಗಮ್ಮನ ಮಾಡೋದು ಅದೆಲ್ಲ ಸ್ವಲ್ಪ ಇದೆ. ಸೊ ಅದಕ್ಕೋಸ್ಕರ ಟೈಮ್ ಯಾವ ರೀತಿ ಆಗುತ್ತೋ ಹಾಗೆ ಪ್ಲ್ಯಾನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಹೊರಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಫಸ್ಟು ಈಗ ಪೂಜೆಗೆ ಮೊದಲನೇ ಪ್ರಿಫರೆನ್ಸು. ಅಲ್ಲಿ ನಮ್ಮ ಅಜ್ಜಿ ತಾತ ಏನು ಹೇಳ್ತಾರೋ ಆ ಥರ
ಮಾಡಬೇಕು ಅಂತ ಇರೋದು. ನನಗೆ ಪರ್ಟಿಕ್ಯುಲರಾಗಿ ಇಂಥ ಕಡೆಗೆ ಹೋಗಬೇಕು ಅಂತ ಏನಿಲ್ಲ. ಫಸ್ಟು ಅಲ್ಲಿ ಪೂಜೆ ಯಾವಾಗ ಮಾಡಬೇಕು ಏನು ಅದೆಲ್ಲ ಅವ್ರು ಹೆಂಗೆ ಹೇಳ್ತಾರೋ ಹಾಗೆ. ಅದರಲ್ಲಿ ಟೈಮ್ ಸ್ವಲ್ಪ ಇರುತ್ತೆ ಅಲ್ವಾ. ಸೊ ಮಕ್ಕಳಿಗೂ ರಜಾ ಕೂಡ ಇದೆ, ಅವರಿಗೂ ಒಂದು ಔಟಿಂಗ್ ಆಗುತ್ತೆ ಅಂತ. ಸೊ ಎಲ್ಲಾಗುತ್ತೋ ಅಲ್ಲಿ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ. ಖಂಡಿತ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ನಿಮಗೆ, ಯಾಕೆಂದರೆ ತುಂಬ ಸಿಂಪಲ್ಲಾಗಿರೋವಂಥ ರೆಸಿಪಿ, ಮಾಡೋಕ್ಕೂ ತುಂಬಾ ಈಸಿ, ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಮಾಡೋವಂಥದ್ದು. ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ ಅಂತ ಹೇಳ್ತೀನಿ. ಹಾಗೇ ಆ್ಯಕ್ಚುಲಿ ನಾನು ಹೇಳಿದ್ನಲ್ವ, ವೆಜಿಟೇಬಲ್ಸ್ ಎಲ್ಲ ಖಾಲಿಯಾಗಿತ್ತು, ಮತ್ತು ಅಡುಗೆ ಮಾಡಿಕೊಂಡ್ರೆ ಅದು ಕೂಡ ಉಳಿದೋಗ್ಬಿಡುತ್ತೆ ಸಾಂಬಾರೆಲ್ಲ ಮಾಡಿದ್ರೆ. ಸೊ ಅದಕ್ಕೋಸ್ಕರ ನಾನು ಒಂದು 3:30-4 ಗಂಟೆ ಹೊತ್ತಿಗೆ ಸ್ವಲ್ಪ ಹಶ್ವನ್ನಿಸ್ತು. ಅದಕ್ಕೆ ಕಾಫಿ ಜೊತೆಗೆ ಕಡಲೆಪುರಿಯಿಂದ ಈ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಅದೇನಂತಂದರೆ ಕಡಲೆಪುರಿ ಉಪ್ಪಿಟ್ಟು ಅಂತಲೇ ನಾವಿದನ್ನು ಹೇಳ್ತೀವಿ, ಕಡಲೆಪುರಿ ಒಗ್ಗರಣೆ ಅಂತಾರೆ ಕೆಲವರು. ಸೊ ನಾನು ಈ ಥರ ಸಿಂಪಲ್ಲಾಗಿ ಜಸ್ಟ್ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಹಾಗೆ ಟೊಮ್ಯಾಟೊ, ತೆಂಗಿನಕಾಯಿ ತುರಿ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ. ತುಂಬಾ ಈಸಿ, ಹಾಗೆ ತುಂಬಾ ಸಿಂಪಲ್ ಆದಂಥ ರೆಸಿಪಿ ಇದು. ನೋಡಿ ಎಷ್ಟೇ ಹಾಕ್ಕೊಂಡಿರೋದು ನಾನು, ಒಂದು 2.5 ಲೀಟ್ರಷ್ಟು ಕಡಲೆಪುರಿನ ನೀರಲ್ಲಿ ನೆನೆಸಿಟ್ಕೊಳ್ಬೇಕು ಫಸ್ಟು. ಅದಾದಮೇಲೆ ಈರುಳ್ಳಿ ಮತ್ತು ಟೊಮ್ಯಾಟೊ ಎಲ್ಲ ಒಗ್ಗರಣೆ ಮಾಡ್ಕೊಳ್ಳೋದು. ಆಮೇಲೆ ನೀರಿಂದ ಹಿಂಡಿಬಿಟ್ಟು ಪುರಿನ ತೆಗೆದು ನೀರಲ್ಲಿ ಒಂದು 5 ಮಿನಿಟ್ಸ್ ಪುರಿ ನೆನಿಬೇಕು. ಅದಾದಮೇಲೆ ನೋಡಿ ಈ ಥರ ಆಗಿರುತ್ತೆ, ಪುರಿ ಎಲ್ಲ ಒಳಗಡೆ ಹೋಗಿರುತ್ತೆ. ನೋಡಿ ಈ ಥರ ನೀರನ್ನೆಲ್ಲ ಹಿಂಡಿಬಿಟ್ಟು ತೆಗಿಬೇಕು. ತೆಗೆದುಬಿಟ್ಟು ಅದನ್ನು ಒಗ್ಗರಣೆಗೆ ಹಾಕ್ಕೊಂಡ್ರೆ ಆಯಿತು. ತುಂಬಾ ಸಿಂಪಲ್. ಇದಕ್ಕೆ ಬೇಕಾದರೆ ಕ್ಯಾಪ್ಸಿಕಮ್ಮು ಹಾಕ್ಕೊಂಡ್ರೂ ಚೆನ್ನಾಗಿ ಅನಿಸುತ್ತೆ. ನಾನು ಕ್ಯಾಪ್ಸಿಕಮ್ ಎಲ್ಲ ಇರಲಿಲ್ಲ, ಸ್ವಲ್ಪ ಖಾಲಿಯಾಗಿರೋದ್ರಿಂದ ನಾನು ಜಸ್ಟ್ ಟೊಮ್ಯಾಟೊ ಮತ್ತು ಆನಿಯನ್, ಗ್ರೀನ್ ಚಿಲ್ಲಿ ಇಷ್ಟು ಹಾಕ್ಕೊಂಡು ಪುರಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಇದನ್ನು ಪುರಿ ಒಗ್ಗರಣೆ ಅನ್ನಲ್ಲ, ನಾವು ಪುರಿ ಉಪ್ಪಿಟ್ಟು ಅಂತ ಕರಿತೀವಿ ಆ್ಯಕ್ಚುಲಿ. ಇದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಖಂಡಿತ ಇದಕ್ಕೆ ಕಡಲೆ ಪುಡಿ ಎಲ್ಲ ಹಾಕೋತಾರೆ, ಬಟ್ ನನಗೆ ಅದು ಆ ಟೇಸ್ಟ್ ಇಷ್ಟ ಆಗಲ್ಲ. ಇದು ಸ್ವಲ್ಪ ಜ್ಯೂಸಿಯಾಗಿ ಟೊಮೆಟೊ ಎಲ್ಲ ಹಾಕಿರೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಖಂಡಿತ ಈ ರೀತಿ ಟೊಮೆಟೊ, ಈರುಳ್ಳಿ ಅಷ್ಟು ಮಾತ್ರನೇ ಹಾಕ್ಕೊಂಡು ನಾನು ಮಾಡ್ಕೊಂಡಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಕಡಲೆ ಪುಡಿ ಏನೂ ಹಾಕ್ಕೊಂಡಿಲ್ಲ. ನಮಗೆ ಆ ಥರ ಟೇಸ್ಟ್ಗಿಂತ ಇದೇ ರೀತಿ ಟೇಸ್ಟೇ ನನಗೆ ತುಂಬ ಇಷ್ಟ ಆಗುತ್ತೆ. ನಮ್ಮ ಮನೇಲೂ ಎಲ್ಲರೂ ಇದನ್ನೇ ಇಷ್ಟಪಡ್ತಾರೆ. ಸೊ ಅದಕ್ಕೆ ನಾನು ಈ ರೀತಿಯೇ ಮಾಡ್ತೀನಿ. ಇವಾಗ ಒಂದು ಒಳ್ಳೆ ಕಾಫಿ ಜೊತೆಗೆ ಪುರಿ ಉಪ್ಪಿಟ್ಟು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಸಂಜೆ ಸ್ವಲ್ಪ ಸ್ನ್ಯಾಕ್ಸ್ ಥರನೂ ಒಂದು ಚಿಕ್ಕ ಹಸುವಿಗೆ ಇದು ತುಂಬಾ ಟೇಸ್ಟಿಯಾಗಿರೋವಂಥದ್ದು. ಮಾಡೋಕ್ಕೂ ಕೂಡ ತುಂಬಾ ಸಿಂಪಲ್ ಅಲ್ವಾ. ಕಾಫಿ ಜೊತೆ ನಾವು ಮಕ್ಕಳಿಗೆ ಹಾಲು ಕೊಟ್ಟೆ. ನಾನು ಮತ್ತು ಶ್ರೇಯಾ ಎಲ್ಲರೂ ಕಾಫಿ ಜೊತೆ ಪೂರಿ ಉಪ್ಪಿಟ್ಟು ತಿಂದ್ವಿ. ನಾನು ಎಕ್ಸ್ಟ್ರಾ ಅಡುಗೆ ಏನೂ ಮಾಡೋಕ್ಕೋಗಿಲ್ಲ, ಹೇಳಿದ್ದೀನಲ್ವ ನಾನು ಆಲ್ರೆಡಿ. ಮದುವೆಗೆ ಹೋಗಬೇಕು, ರಿಸೆಪ್ಷನ್ ಅಟೆಂಡ್ ಮಾಡಬೇಕು, ಆಮೇಲೆ ಊರಿಗೆ ಬೇರೆ ಹೋಗಬೇಕು. ಸೊ ಅದಕ್ಕೋಸ್ಕರ ಎಲ್ಲ ಕೆಲಸನೂ ಬೇಗ ಮುಗಿಸ್ಕೋಬೇಕಲ್ಲ. ಸೊ ಅದಕ್ಕೋಸ್ಕರ ನಾನು ಕಡಲೆಪುರಿ ಉಪ್ಪಿಟ್ಟು ಜೊತೆ ಕಾಫಿ ಸೂಪರಾಗಿರುತ್ತೆ ಕಾಂಬಿನೇಷನು. ನೀವು ಖಂಡಿತ ಒಂದು ಸತಿ ಟ್ರೈ ಮಾಡಿ. ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ರಾತ್ರಿ ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ನಾವು ಊಟ ಎಲ್ಲ ಮುಗಿಸ್ಕೊಂಡು ಊರಿಗೆ ಹೋಗಬೇಕಿತ್ತಲ್ಲ. ಸೊ ಹೊರಟ್ವಿ ಅಲ್ಲಿಂದ. ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಡೆಕೋರೇಷನ್ ಕೂಡ ತುಂಬಾ ಅದ್ಭುತವಾಗಿತ್ತು. ನಾನು ಹೊರಡೋ ಅಷ್ಟೊತ್ತಿಗೆ ಆಗಲೇ ಊರಿಗೆ ಹೊರಡೋ ಅಷ್ಟೊತ್ತಿಗೆ ಮದುವೆ ಎಲ್ಲ ಮುಗಿಸ್ಕೊಂಡು ರಿಸೆಪ್ಷನ್ ಮುಗಿಸ್ಕೊಂಡು ಊರಿಗೆ ಹೊರಡೋ ಅಷ್ಟೊತ್ತಿಗೆ 9:15 ಆಗೋಯ್ತು. ಬರೋ ವೀಡಿಯೋಸ್ ಕೆಲವು ಟ್ರಾವೆಲ್ ವೀಡಿಯೋಸ್ ಆಗಿರುತ್ತೆ. ಖಂಡಿತ ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.